ಏನವ ಅದೇನೋ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡೆ ಅಲ್ಲ ಕಟ್ಕೆಪ್ಪಕ್ಕ ಇವಳು ಲಾತ ಭಾಳ ತೊಟ್ಕಲು ಕನಕ ಮಾತ್ರ ನೀನೇನಾರು ಅನ್ಕೋ ಅವಳು ಕಲ್ತಿರೋ ತೊಟ್ಕಲು ಒಳ್ಳೆತನ ಒಳ್ಳೇದಲ್ಲ ಕನಕ ಒಳ್ಳೆತ್ಕಲ್ಲ ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ನಂಗೆ ಯಾವ ಥರ ಆಡ್ತಾ ಕುಂತವಳು ನೋಡು ಯಾಕವ ಏನಾಯ್ತು ಅಲ್ಲ ಕನಕ ನಾನು ಹೇಳೋದೊಂದು ಬೇಜಾರು ತಿಳ್ಕೊಬೇಡ ನೀನು ಮನ್ಸನ್ಗೆ ಒಂದು ನೆಲ್ಗೆಲ್ಬೇಕು 16 ನೆಲ್ಗೆಲ್ಲ ಇರ್ಬೇಕಾಗಿರೋದು ಇವಳು ಅದೇನೋ ಬಿಮಲು ಎಕ್ಸಾಮ ಚೆನ್ನಾಗಿ ಬರ್ದನಂತೆ ಬರ್ದಿರೋದಕ್ಕೆ ಫ್ರೆಂಡ್ಗಳೆಲ್ಲ ಪಾರ್ಟಿ ಕೊಡ್ಸಿದ್ರಂತೆ ಅದಕ್ಕೆ ಇವಳು ಕಮಲಾಂಟಿಗೆ 5,000 ರೂಪಾಯಿ ದುಡ್ಡು ಬೇಕಂತ ಕಣ್ರಿ ಹೇಳ್ಬಿಟ್ಟು ಗಂಡವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಇಸ್ಕೊಳಕ್ಕೆ ನಿಂತವಳಲ್ಲ ಇವಳು ನನ್ನ ಮೇಲೆ ಕೇಳ್ಬಿಟ್ಟು ಸರಿ ಇವಳು ಬುದ್ಧಿ ಕಲ್ತಿರೋದಕ್ಕ ಅಲ್ಲ ನಿನ್ನ ಹೆಸ್ರು ಯಾಕೆ ಕೇಳಿದ್ಲು ಹಿಂಗೆ ಹೇಳೋಳು ನೋಡಕ್ಕ ಸದ್ಯಕ್ಕೇನೋ ದೇವ್ರ ದಯೆಯಿಂದನೇ ಯಾರು ಹೇಳಕ್ಕಿಲ್ವಾ ಆ ಭಗವಂತನ ಕಾವಲು ಅನ್ನಂಗೆ ಓದ್ದ ಹೋಗ್ಬಿಟ್ಟು ಯಾವಾಗ ನಾನೇನು ಸಕ್ಕರೆನು ಟೀ ಪುಡಿ ನಿಂತಿಲ್ವಾ ಕೆಲಸದಿಂದ ಅದೇ ತಕ್ಷಣ ಅವರೆಕಾಯಿ ಕುಯ್ಯಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದೆ ಕನಕ ತಡೀಲಿ ಟೀ ಪುಡಿನೂ ಇಲ್ಲ ಸಕ್ಕರೆ ಇಲ್ಲ ತೀರೋಗದ ಅಂದ್ಬಿಟ್ಟು ಗೋವಿಂದ ಅಂಗಡಿ ತಗೊಳಕ್ಕೆ ಹೋದೆ ಅವನು ಆಂಟಿ ದುಡ್ಡು ಕೇಳಿದ್ರಂತಲ್ಲ ಕೊಟ್ಟಾರ ಆಂಟಿ ಅಂತು ನಾನೇ ಗಾಬರಿ ಹಿಡ್ದೋದೆ ಕಣ್ಕೆಪ್ಪಕ ಅಯ್ಯೋ ಶಿವನೇ ಇದೇ ನಿಂಗೆ ಅನ್ಕೊಂಡು ಒಸಿ ಬೇಜಾರಾಗಿಲ್ಲ ಕಣ್ಕೆಪ್ಪಕ ನಿಜವಾಗ್ಲೂ ಅಷ್ಟೊಂದು ಬೇಜಾರಾಯ್ತು ನನಗೆ ಆಗ ಅಂದಿದ್ದಕ್ಕೆ ಸರಿ ನಾನು ಯಾವಾಗಲೂ ಕೇಳಿದ ಕಣಪ್ಪ ನಾನು ಹೇಳ್ದೆ ಕಣಕ್ಕೆ ಇರೋದ ಅದಕ್ಕೆ ಇಲ್ದೋದೆಲ್ಲ ಅವಳಿಗೆ ಯಾಕೆ ನಾನು ಸಪೋರ್ಟ್ ಮಾಡೋದೆ ನಾಳೆ ದಿವಸಕ್ಕೆ ಇನ್ನೇ ಇರ್ತವರೆ ಕಂಬ್ಲಾಂಟಿಗೆ ಬೇಕು ಅನ್ಕೊಂಡು ದುಡ್ಡಿಸ್ಕೊತಾಳೆ ಅಯ್ಯೋ ಸರ್ ಲಕ್ಷನೇ ಕೇಳ್ತಾಳೆ ಅಯ್ಯೋ ಆಂಟಿ ಏನು ನಾನು ಕುಟ್ ಕೇಳಕ್ಕೆ ಸಂಕೋಚ ಪಟ್ಕೊತಲ್ಲ ಅದಕ್ಕೆ ಹೇಳಿದ್ದೇನೋ ಅಂತ ಕೊಡ್ತದಪ್ಪ ಗೋವಿಂದ ಇವಳು ಹಿಂಗ್ಯಾಕ ಬುದ್ಧಿ ಕಲ್ತಿರೋದು ಊರೊಳಗೆ ನಾನು ನೆಮ್ಮದಿಗಿರ್ಬೇಡ್ದ ಈಗಲೇ ಎಷ್ಟೆಷ್ಟು ದೂರ್ಸ್ಕೊಂಡೆ ನಿನ್ಕೊಂಡಂಗೆ ಎಲ್ಲರೂ ಕೈಲಿವೆ ತೂ 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 ಅಂತ ಉಗಿಸ್ಕೊಂಡೆ ಈಗೇನೋ ಒಂದು ನ್ಯಾಯವಾಗಿ ಬಾಳದ ಬದುಕದ ಅಂತಂದರೆ ಬಾಳಕ್ಕೆ ಬದುಕಕ್ಕೆ ಬಿಡಕ್ಕಿಲ್ವಲ್ಲ ಇವರು ಹಿಂಗಾದ್ರೆ ಹೆಂಗೆ ಮಾಡೋದು ಕೆಂಪಕ್ಕ ಹೇಳಕ್ಕ ನೀನೇ ಕಾಣೆ ಕನ್ನಡ ಕಾಣೆ ಒಳಗರು ಬಂದು ಹೋಗು ನಿಜಕ್ಕೂ ನೀನೇನಾರು ಅನ್ಕೋತಾಯಿ ಅವಳು ಬುದ್ಧಿನೇ ಹಿಡಿಯಕಿರ ಅಯ್ಯೋ ಅವ್ವ ನಾವಾಗಿರೋದಕ್ಕೆ ಮನೆ ಒಳಗೆ ತಡ್ಕೊಂಡು ಕೂತೀವಿ ಕಣವ ಆಮೇಲಿಂದ ಉಗಿವೆ ಚಂದಾಗಿ ಉಗ್ದೆ ಬಂದ್ಲು ಇವಳೇ ಆಗ್ಬಿಟ್ಟಾಳ ಇವನು ನನ್ನ ಕೇಳ್ಕೊಂಡ ಹಿಂಗೆ ಹಿಂಗೆ ನಾನು ಕೊಟ್ಟಿಲ್ಲ ಕಣಪ್ಪ ನಾನು ಕೇಳುವಿಲ್ಲ ನಿಮ್ಮ ಮನೆ ತಕ್ಕ ಹೋಗಿರ ನಾನು ಅಂತ ಯಾವಾಗಂದೆ ಇವನು ಫೋನ್ ಮಾಡಿಬಿಟ್ಟು ಕೇಳ್ಕೊಂಡಾನೆ ಕಂಬ್ಲಾಂಟಿಗೆ ದುಡ್ಡು ಬತ್ತೀನಿ ಅಲ್ಲೇ ಇರ್ಸ್ಕೊಂಡು ಮನೆ ತಗೋ ಅಂತವ ಹಂಗಂತಂದ್ರೆ ಇವಳು ಓಡ್ ಬಂದ್ಲು ದಡಿನೇ ಬಂದ್ಬಿಟ್ಟು ಆಂಟಿ ಬನ್ನಿ ಮನೆ ತಕ್ಕೆ ಹೊಸಿಯ ಅಂತ ಅಂದ್ಲು ಯಾಕಮ್ಮ ಏನವ ಅಷ್ಟು ಗೊತ್ತಾಗಿತ್ತಲ್ಲ ನನಗೆ ಸುಮ್ಮನೆ ನಾನು ಸಮಾಧಾನದಿಂದ ನೀ ಏನ್ಲತ್ತ ಏನು ಹೇಳು ಅಂದೆ ಅಯ್ಯೋ ನಮ್ಮ ಮನೆಯವ್ರಿಗೆ ದುಡ್ಡು ಇಸ್ಕೊಳಕ್ಕೆ ಸಲುವಾಗಿ ನಿಮ್ಮ ಹೆಸ್ರು ಹೇಳ್ಬಿಟ್ಟಿನಿ ಕಣಂಟಿ ಬೇಜಾರು ಮಾಡ್ಕೋಬೇಡಿ ಬಂದ್ರಂಟಿ ಅನ್ಕೊ ಕರೀತಾ ಅವಳೆ ಅದಕ್ಕೆ ನೀನು ಚೆನ್ನಾಗಿ ತೊಟ್ಕೊಂಡು ಕಲ್ತಿದ್ದಿ ಯಾಕೆ ಊರೊಳಗೆ ಒಕ್ಕಲಾಗಿರ್ಬೇಡದ ನಾನು ನೀನು ಹಿಂಗೆ ಬುದ್ಧಿ ಕಲ್ತಿದ್ದೀರ ನೀನು ಕಲ್ತಿರೋ ಬುದ್ಧಿ ನಿನಗೆ ಸರಿ ಅನ್ಸದ ಹೆಂಗೋ ಅಂಬ್ಲಿಯೋ ಗಂಜಿಯೋ ಕಟ್ಟಿ ಕುಡ್ಕೊಂಡು ಕುಲಿಯೋ ನಾಲಿಯೋ ಮಾಡ್ಕೊಂಡಿವ್ನಿ ಅದಕ್ಕೂ ಕಲ್ಲಾಕ್ಬೇಡ ನೀನು ಅಂತಂದೆ ಕರಕ ನಾನು ನೀನು ಕೊಟ್ಟು ಮುಚ್ಕೊಂಡೆ ನಮಗೆ ಬೇಜಾರಾಕಿಲ್ವ ಕೆಂಪಕ್ಕ ಹೇಳಿ ನೀನೇ ತೊಟ್ಕುಲ್ ಬಾಯಲ್ಲಿ ಮುಣ್ಣಾಕ ಬಾ ಹುಟ್ಟು ತೊಟ್ಕುಲ್ ಗರ್ತಿಕನ ಸಾಮಾನ್ಯದಳು ಅನ್ಕೊಬಿಟ್ಟಿದ್ದಿ ಅವಳನ್ನ ನಾನಾಗಿರೋದಕ್ಕೆ ಮನೆ ಒಳಗೆ ಸಹಿಸ್ಕೊಂಡು ಸುಮ್ಮನಿವ್ನಿ ಗೊತ್ತಾ ಬೇರೆದಾಗಿರೋ ನಿಜಕ್ಕೂ ಯಾಕಡ್ದಲ್ಲಿ ಹೊಡೆದ್ವು ಯಾಕಡ್ದು ಮನೆ ಯಾಕೆ ಕಳ್ಸೋರು ನಾನು ಅಯ್ಯೋ ಬಿಡು ಉದ್ದಿನಕ್ಕೂ ಬರೀ ಇದೇ ಆಗೋಯ್ತು ಎಲ್ಲೋದಳು ಅವ್ರು ಹೂವಿದನ ರಾಪ್ಟಿದನ ಎಲ್ಲೋದಳು ಯಾರು ಕರೆದು ಬಣ್ಸರು ಅವಳು ಅಷ್ಟು ದೊಡ್ಡವತ್ತ ಕರೆದು ಬಣ್ಸಳ ಅವಳು ಉಗುದ್ಲಲ್ಲ ಅವ ಹೆಣ್ಣುಂದ ನಮ್ಮ ಹೆಣ್ಣುಂದ ಇವಳ್ದ ಚಿನ್ನುಂದ ನೆಕ್ಲೆಸ್ ಕತ್ಕೊಂಡೋಗಿದ್ದಲ್ಲಾಗ ಉಗುದ್ಲವ ಅಮ್ಮ ಇವಳು ಮಾನ ಮರೋದಿಲ್ವ ಇವಳಿಗೆ ಎಲ್ಲಾರೇ ಒಂದು ಒಳ್ಳೇದಾಗ್ಲಿ ಅಂತ ನೀನು ಐಕ್ಳು ಮಕ್ಳಿಗೆ ಒಂದು ಬುದ್ಧಿ ಹೇಳ್ಕೊಡ್ಬೇಕು ಅವ್ರ ಕೈ ಹೇಳ್ಸ್ಕೊಳಂತ ಕೆಲಸ ಮಾಡ್ತೀರ ನೀನು ಮಾನ ಮರೋದಿಲ್ವ ಅಂತ ಅಷ್ಟು ಉಗುದ್ಲು ಯಾರು ಸೇರಿಸ್ಕೊಂಡಾರ ಇವಳು ಕಲ್ತಿರೋ ಬುದ್ಧಿಗೆ ಅಲ್ಲ ಗೊತ್ತಾಗಿಲ್ವ ಇದಕ್ಕೆ ಈ ವಿಷಯ ಅವನು ಹೇಳಿಲ್ಲ ಗೋವಿಂದ ಹೇಳಿದ್ ಸರಿಯಾಗಿ ಇಳ್ಸಾಕ್ಬಿಡೋನು ಏನು ಹೇಳನಕ್ಕ ಏನು ಹೇಳೋನು ಮನೇಲಿ ನಿಂತ್ಕೋಬೇಕಲ್ಲ ಜಗಳಕ್ಕೆ ಮರೋ ಅನ್ಕೊಂಡು ಹಂಗೆ ಹೇಳ್ದಾನೆ ಇದ್ದಾನೇನೋ ಯಾರು ಗೊತ್ತು ಪಾಪ ಅಯ್ಯೋ ಸುಮ್ಮನಿರತ್ತಾಗೆ ಭಾಳ ತೊಟ್ಗುಲ್ ಕರ್ತಿಕನ ಅದಕ್ಕೆ ನಿನ್ಗೆ ಹೇಳ್ಬೇಕು ಅನ್ಕೊಂಡು ನೀನು ಬರಲಿ ಅನ್ಕೊ ಕಾಯ್ಕೊಂಡು ಕೂತಿದ್ದೆ ಕನಕ ಅವ್ಳು ಕೇಳಿ ಬಂದೋಗದೆ ಕೇಳಿ ಬಂದಿರೋದು ಹಿಂಗೆ ಆಡ್ತಿರೋದವಳು ಆ ವೈಕ್ಳು ಕಂಡ್ರೆ ಆಗಕ್ಕಿಲ್ವಲ್ಲ ವೈಕ್ಳು ಕಂಡ್ರೆ ಹಾಕಿದ ಮಗ ಪೊಲೀಸ್ಗೆ ಬರ್ದಕ್ಷಣ ನಂಬರ್ ಎಷ್ಟು ಅಂತ ಗೊತ್ತಾಗ್ಬಿಟ್ಟದ ರಿಸಲ್ಟ್ ಬರ್ದಾನೆ ಹೇಳ್ಬೇಕು ತಾನು ಪಾಸೋ ಪೇಲೋ ಅಂತ ಹೇಳ್ತಾರೆ ಗೊತ್ತಾದದು ಮುಂದಾಗೆ ಗೊತ್ತಾಗ್ಬಿಟ್ಟದ ಲೆಕ್ಕ ಹಾಕೊಂಡಿದ್ದಾನಂತೆ ಕನಕ ಲೆಕ್ಕ ಹಾಕೊಂಡಿದ್ದಾನಂತೆ ಎಷ್ಟು ಏನು ಅಂತವ ನಂಬರ್ಗಳೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದಾನಂತೆ ಓಹೋ ಮಾಡು ಏನು ಯಾರು ಓದಬಾರ್ದು ಓದಾನ ಅದೇನು ಬರ್ದಿದನೋ ಇಲ್ಲ ಸುಳ್ಳು ಹೇಳ್ತಿದ್ದಾನೋ ಅವನೇನು ನಂಬಕ್ಕೆ ಹಾಕಿಲ್ಲ ಕಣವ ನೀನೇನಾರು ಅನ್ಕೋ ಹುಟ್ಟು ಚೆಂಗ್ಳು ಬಿದ್ದೋಗನೆ ನಿಜಕ್ಕೂ ಅಪ್ಪ ನನ್ನ ಮಗ ಗೇಯ್ದ ಹೋದ್ರು ಹಳೆ ಮನೇಲಿ ಹೋಗಿ ಮನೆ ಕಳಗನು ಅವ್ನು ಯಾವುದನ್ನು ಇತ್ತಿತ್ತಿಲ್ಲ ಯಾತ್ರನೂ ಇತ್ತಿತ್ತಿಲ್ಲ ತತ್ತು ಇತ್ತಿತ್ತೀರ ಆಯ್ತಾಗ ಲಾಸ್ಟ್ ಮಾಡ್ತಿದ್ದೀರ ಏನು ಮಾರ್ಕಾಯಿ ಕೇರ್ಕೊಂಡು ತಿನ್ನ ಏನಾರಿಯ
ಆದರೆ ಕೆಲಸ ಮಾಡೋನು ಆಗದೆ ಹೋಗಿ ಹಳೆ ಮನೆ ಕಳನು ಅದು ಈ ಥರ ಚೆಂಗು ಬುದ್ಧಿ ಕಲ್ತಿರ್ತೀರ. ಇದು ಕಲಿಬಾರ್ದೆ ಕಲ್ತದೆ. ಪ್ರಿನ್ಸಿಪಾಲ್ ಕರೆದ್ಬಿಟ್ಟು ಮಕ್ಕುಗುದ್ರಂತೆ ಅದು ಯಾವ ಬುದ್ಧಿ ಕಲ್ತಿದ್ದೀರಿ ಅಂದ್ಬಿಟ್ಟು. ಇನ್ನೇನಾಗಬೇಕು ಇವಳು ರಿಸಲ್ಟ್ ಮತ್ತೆ ಹೋಗು ಅದೇನು ನೋಡಕತ್ತಿದೆ ಓರ ಈಗಲೇ ಪಾರ್ಟಿ ಕೊಟ್ಟಿ ಅಂತ ಹೇಳಕತ್ತಿಲ್ವಾ? ಹೇಳ್ಬೇಕಾಗಿತ್ತು ಕಣ್ ಕೆಂಪಕ್ಕ. ಹೇಳ್ಬಿಟ್ಟು ಸುಮ್ಕಿಲ್ಲ ಅದೇನು ರಿಸಲ್ಟ್ ಪತ್ತೆ ಅದೇನು ನೋಡುವೆ ಅಂದನೇ ಬಿಟ್ಟು ಇವಳು ಎಕ್ಸಾಮ್ ಬರೆದ್ಬಿಟ್ಟು ಹಿಂಗೆ ಕುಣಿತಾ ಕುಂತವಳಲ್ಲ ಮಾತು ನಂಬಿಕೆ ನಂಬರ್ ಕಮ್ಮಿನೇ ಬಂದ್ಬಿಡ್ತು. ಯಾರು ಕಂಡಿದ್ದಾರು ಆಮೇಲೆ ನಾಚಿಕಾಕಿಲ್ವಾ? ಅವೆಲ್ಲ ಬೇಕಾ ಇವಳಿಗೆ? ಅಯ್ಯೋ ಕಾಣೆ ಯಾವುದೇ ಹಂಗಾರೆ ಅಲ್ಲಿ ಕಣ್ ಕೆಂಪಕ್ಕ ಏನಾದ್ರು ಮಾಡ್ಕೊಳ್ಳಿ ಅವ್ರ ಮನೆ ವಿಷಯ ನನ್ಗೆ ಯಾಕೆ, ಅವಳ ವಿಷಯ ನನ್ಗೆ ಯಾಕೆ, ನನ್ನ ಹೆಸ್ರು ಯಾಕೆ ಕೇಳೋಳು, ನನ್ನೇ ಬೀದಿ ತಂದಳು ಅಂತ ನಮ್ಗೆ ಅರ್ಥ ಆಯ್ತಾರ. ಉಗಿ ಚೆನ್ನಾಗಿ ಉಗ್ದಾಗ್ಲೇ ಬುದ್ಧಿ ಬರೋದಕ್ಕಂತ ಕ್ಯಾಕ್ ಕೊಡ್ಸಿ ಉಗಿಗ ನೀನು ಉಗಿಬೇಕಾ? ಸುಮ್ಕಿರು ಸುಮ್ಮನೆ ಆದ್ರೆ ಅದದ ಇವನ್ ಸುಮ್ಮನೆ ಆಗಿರೋದು ಹೆಚ್ಚು ಉಗ್ದಿರ್ತಾನೆ. ಅವ ಆಂಟಿ ಹೆಸರು ಹೇಳ್ಕೊಂಡು ಫೋನ್ ಮಾಡಿದ್ದೀರ ಮುಂಡೆ ನೀನು ಮನಾಳಿ ಅಂತ ಚಂದ ತೊಳೆದಿರ್ತಾನೆ ಹೇಳ್ಕೊಬಿಟ್ಟಾಳ. ಒಳ್ಳೆಂಗಿದ್ಲು. ನಾನು ಈಗ ತಾನೇ ಮೈಸೂರಿಂದ ಬಂದೆ ಕಣವ ಸೋಬಿತರ ಮನೆಯಿಂದ. ಹಂಗೆ ನೀನು ಅವತ್ತು ಬಂದಿಲ್ವಲ್ಲ ಹೋಗ್ಬಿಟ್ಟು ಉಳ್ಕೊಂಡು ಬಂದೆ ಕಂಡ್ಲ ಸಾನ್ವಿ ಬೇಡ ಅಂತಾಳಂತ. ಬೇಡ ನಾನು ಆಯ್ಕೆಳದನು ಇನ್ನು 3-4 ವರ್ಷ ಅಂತ ಅದಂತದಂತೆ. ಈ ನನ್ನ ಮಗ ಮಾಡಿದ್ರೆ ಅವಳು ಮಾಡಿದ ನನ್ನ ಮದುವೆನೇ ಬೇಡ ಅಂತಾನೆ. ನನ್ನ ಮಗಳಿಗೆ ಒಂದೊಂಥರ ಶಿಕ್ಷೆ ಇಲ್ಲ. ಈಗ ಹೆಂಗೆ ಮಾಡಳ್ತಾಯಿ ಈಗ ಹಿರಿಯನ್ ಬಿಟ್ಟು ಕಿರಿಯರ್ ಮಾಡಿದ್ರೆ ಆಮೇಲೆ ಈ ವೈದ ಸರಿಲ್ಲ ಕರುಗಳು ಹುಟ್ಟು ಕರುಗಳು ಮುದೇವಿ. ಅದು ಹೆಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಮನೇಲಿ ಕಿರಿಕ್ ತೆಗಿತಾನೆ ನಾಳೆ ದಿವಸಕ್ಕೆ ಅಂದ್ಬಿಟ್ಟು ಅವಳು ಹೆಂಗಾರು ಮಾಡಿ ಸುತ್ತಾಕದ ಅಂದ್ಬಿಟ್ಟು ಅಷ್ಟು ಪ್ರಯತ್ನ ಪಡ್ತಾವಳೆ. ಬೇರೆ ಅದನ್ನ ಒಪ್ತೇನೆ ಇಲ್ಲ. ಮಾದೇವನ ಮಗಳನ್ನೇ ಆಗಬೇಕು ಅಂತಾನೆ. ಆಸ್ತಿ ಆಸೆಗೆ ಕಣವ ಅವನ ಸಾಮಾನ್ಯ ಆಸ್ತಿ ಆಸೆಗೆ. ನಿಜ ಕನಕ ನಿಜ ನಾನು ಮುನ್ಸ್ಗೆ ಇದು ಹೊಳಿತು ಅವತ್ತೇ. ಅಯ್ಯೋ ನೋಡು ಕಂಬ್ಲಿನೇ ಇಂತೆ ಮಾತಂದ್ಲಲ್ಲ ಅಂತ ಪಾಪ ನೀನು ಬೇಜಾರು ಮಾಡ್ಕತಿ ಅಂದ್ಬಿಟ್ಟು ಅಲ್ಲಿ ಎಣ್ಣಿರಾಕ ದೇವ್ರನೆಗೂ ನೀನು ಹೇಳ್ತಾರ ನಿಜ ಕನಕ. ನನ್ಗೆ ಅವತ್ತೇ ಹೊಳಿತು. ಗೋವಿಂದನ ಮಗಳನ್ನ ಬೇಡ ಅಂದ್ಬಿಟ್ಟು ಮಾದೇವನ ಮಗಳು ಬೇಕು ಅಂತ ಅವ್ರಲ್ಲ ಇವನು ಅಂತೇನಿರ್ಬೇಕು ಯಾಕಂದನು ಅದೇ ಅರ್ಥ ಆಯ್ಕಿಲ್ವಾ? ನನಗೆ ಅರ್ಥ ಆಯ್ಕಿಲ್ವಾ? ಅವಳ ಆಯ್ಕಿಲ್ಲ ಅಂದಂತೆ. ಆಯ್ಕಿಲ್ಲ ಅಂತ ಅದಂದಂತೆ ಮಾದೇವನ ರಶ್ಮಿ ಇಬ್ಬರು 2 ದಿವಸ ಉಳ್ಕೊಂಡು ಕೇಳಿರೋದು ಕಣವ. ಕೇಳಿದ್ರು ನಾನು ಆಯ್ಕಿಲ್ಲ ಅಂದಿದ್ದು ಬಾಯ್ ತೆಗಿಯಾಕಿಲ್ವಲ್ಲ ಇನ್ನೇನು ಮಾಡಂಗಿರೋದು ಹೇಳು. ಅಯ್ಯೋ ಮಾಡಿದಾರೆ ಆಗದಾರೆ ಇಡ್ಲಿ ಸುಮ್ಕಿರು. ಅವನಿಗೂ ಎಲ್ಲಾರೇ ಒಂದು ಹೆಣ್ಣು ಇರ್ತದೆ ಅವಳಿಗೂ ಎಲ್ಲಾರ ಒಂದು ಗಂಡು ಇರ್ತದಪ್ಪ. ಅದಕ್ಕೆ ಇದು ಮಾಡಬೇಕು ಇವನೇ ಕಿಂಗಡನು ಕಾಣೆ ಕಣವ. ನನ್ನ ಮಗಳು ಹೊಟ್ಟೆಲ್ಲ ಅದು ಏನಂತ ಹುಟ್ಟಿದನ ಹೊಟ್ಟೆ ಉಸ್ ಮಠ ಕಟ್ಟಕ್ಕೆ. ಅಯ್ಯೋ ನಿಜಕ್ಕೂ ಮಕ್ಕಳನ್ನ ಯಾವ ಥರ ಸಾಕ್ಬೇಕು ಅನ್ನೋದೇ ಗೊತ್ತಾಕಿರಕನ್ನ ಕಾಮ್ಲಿ. ಅದು ಶಿಸ್ತಾಗಿ ಯಾರ ಅಪ್ಪ ಏನು ಕೆಟ್ಟವನ ರೋವು ಏನು ಕೆಟ್ಟವಳ ಅಲ್ಲ ಒಳ್ಳೆ ಹೊಟ್ಟೆ ಮಕ್ಳು ಊಟಕ್ಕೆ ಇಲ್ವಲ್ಲ. ಕಾಣೆ ಕನಕ ನೋಡೋದು ಸುಮ್ಕಿರು. ಹೆಂಗೋ ಆಡಿ ಎತ್ತಗೆ ಏನು ಮಾಡಿ ಪಾಪ ನೀನು ಯಾಕೆ ಚಿಂತೆ ಮಾಡಿ ನಾನು ಯಾಕೆ ಚಿಂತೆ ಮಾಡೋಣವ. ಅವಳು ನೋಡ್ರಿ ಹೊಟ್ಟೆ ಹೊಡಿತಿದ್ದೆ. ಅಯ್ಯೋ ನಾನು ಏನವ ಮಾಡೋಣ ಅಂತ ಪೇಚ ಆಡ್ತದೆ ನನ್ನ ಮಗ. ಏನು ಮಾಡಿ ಹೇಳು. ಅದ್ರ ಮಧ್ಯದಲ್ಲಿ ಈ ತೊಡಗಾಲ ಮುಂಡೆ ಇರೋದು ಬೇರೆ ನಮಗೆ ಸುಮ್ಮನಿರು. ಅಲ್ಲ ಹೇಳ್ಬಿಟ್ಟು ಇಸ್ಕೊಬಿಡ್ತಾಳಪ್ಪ ಕಾಮ್ಲಾಕಂಗೆ ಬೇಕು ಅಂತ ಲಕ್ಷ್ಮೀನೇ ಹೇಳ್ತೀನಿ ಸುಮ್ಕಿರು. ಅವನಿಗೆ ಗೋವಿಂದನ್ಗೆ ಹೇಳ್ತೀನಿ ಅವ್ರಿಗೆ ಇವ್ರಿಗೆ ಅಂತ ಕೇಳಿದ್ರೆ ಕೊಡ್ಬೇಡ, 1 ರೂಪಾಯಿ ಕೊಡ್ಬೇಡ ನೀನು. ಹಂಗೇನಾದ್ರು ಇದ್ರೆ ಸಹಾಯ ಮಾಡಬೇಕು ಅಂದ್ರೆ ಅವ್ರನ್ನೇ ಬರೋ ಕೇಳು ಹಂಗಿತ್ತಕ್ಕೆ ಅಂತ ಗೊತ್ತಾಯ್ತದೆ. ಅವ್ಳು ಬಂಡವಾಳ ಒಂದಿನಿ ಇನ್ನೇನು ಸರಿ ಕಣ್ಕೆಪ್ಪಕ್ಕ. ಸರಿ ನೀನು ಹೇಳ್ತಾ ಇರೋದು ಅದು ಹಂಗೆ ಮಾಡಬೇಕು. ಯಾರೇ ದುಡ್ಡು ಕಾಸು ಕೊಡಿ ಗಿಡಿ ಅಂತ ಅಂದರೆ ಕಳ್ಸು ಹಂಗಿತ್ತಕ್ಕೆ ಅನ್ನೋದು ಹೇಳ್ತೀನಿ. ಅವನುವೇ ಮನೆಯೊಳಗೆ ಏನು ಹಿಂಗೆ ನಾಯಕ ಜಡ ಕಚ್ಚಾಡೋರು ಅಂದ್ಕೊಂಡು ಸರಿ ತಮ್ಮನಿರ್ತಿ ಹಂಗಿದಾರ ಮಗ ನಮ್ಮ ರಶ್ಮಿ. ಕೋದಳಲ್ಲ ಮುರ್ಗ್ ಬಂದೋಳಲ್ಲ ಅಂತ ಸಾವುಕಾರ ಮಗಳಾದ್ರೂ ಒಂದು ದಿವಸ ಒಂದು ಮನೆ ಒಳಗೆ ಒಂದು ತೊಟ್ಕಲು ಸಟ್ವಾಟ ಕಾಣಲಿಲ್ಲ. ಇವಳು ಉದ್ದಿನಕ್ಕೂ ಅದೇನೋ ಅನ್ನಕ್ಕಿಲ್ವಾ ಹುಟ್ಟುಗುಣ ಸುಟ್ಟರೆ ಆಗಲೇ ಹೋಗೋದು ಅಂತ. ಸುಟ್ಟಾಗಲೇ ಹೋಗೋದು ಇವಳು ಗುಣ. ನಾವು ಎಷ್ಟು ಇದು ಮಾಡ್ದು ಮಗ ನೀನು ಕಂಡಂಗೆ ಬುದ್ಧಿನೇ ಕರೆಯಕ್ಕಿಲ್ವಲ್ಲ ಇವಳು. ಆಯಿತು ಸುಮ್ಮನಿರಕ್ಕ ನೀನು ಏನು ಮಾಡಿ ಪಪ್ಪ ಸುಮ್ಮನಿರು ಪಪ್ಪ. ಅವು ಅರ್ಥ ಮಾಡ್ಕೋಬೇಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.